ಮಹಿಳೆಯರು ರಾತ್ರಿ ಮಲ್ಲಿಗೆ ಹೂಗಳನ್ನು ಧರಿಸಿದ್ರೆ ಏನಾಗುತ್ತೆ ಗೊತ್ತಾ? ಈ ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾ ಉಪಯುಕ್ತವಾಗಿರುತ್ತೆ. ಮಹಿಳೆಯರು ಮಾತ್ರ ಅಲ್ಲ, ಅನೇಕ ಜನರು ಮಲ್ಲಿಗೆ ಹೂಗಳ ಪರಿಮಳವನ್ನು ಇಷ್ಟಪಡ್ತಾರೆ. ಬೇಸಿಗೆಯಲ್ಲಿ ಮಲ್ಲಿಗೆ ಹೂಗಳು ಹೇರಳವಾಗಿ ಅರಳುತ್ತೆ. ಪ್ರತಿ ಮನೆಯಲ್ಲೂ ಮಹಿಳೆಯರು ಈ ಮಲ್ಲಿಗೆ ಹೂಗಳನ್ನು ಇಟ್ಕೊಳ್ಳಲು ಉತ್ಸುಕರಾಗಿರ್ತಾರೆ. ಮತ್ತು ಮಲ್ಲಿಗೆ ಹೂಗಳು ಮೆದುಳಿಗೆ ಏನು ಮಾಡ್ತವೆ ಅಂತ ನಿಮಗೆ ಗೊತ್ತಾ? ಮದುವೆ ಆಗಲಿ ಅಥವಾ ಹಬ್ಬವಾಗಲಿ ಮಲ್ಲಿಗೆ ಹೂಗಳು ಮನೆಯಲ್ಲಿ ಹೇರಳವಾಗಿ ಇರಲೇಬೇಕು. ಬೇಸಿಗೆಯಲ್ಲಿ ಮಾತ್ರವಲ್ಲ, ಯಾವುದೇ ಋತುನಲ್ಲಾದರೂ ಸರಿ ಈ ರೀತಿಯ ಹೂಗಳು ಲಭ್ಯ ಇರುತ್ತೆ. ಮಲ್ಲಿಗೆ ಹೂಗಳ ಮೇಲೆ ಇರುವ ಕ್ರೇಜ್ ಅಸಾಮಾನ್ಯವಾದುದೇನಲ್ಲ, ಎಲ್ಲರಿಗೂ ಗೊತ್ತೇ ಇದೆ. ಈ ಹೂಗಳನ್ನು ಇಷ್ಟಪಡದೇ ಇರುವಂಥ ಮಹಿಳೆಯರು ಇಲ್ಲವೇ ಇಲ್ಲ. ಅದು ಮದುವೆಯಾಗಲಿ ಅಥವಾ ಹಬ್ಬವಾಗಲಿ ಮಲ್ಲಿಗೆ ಹೂಗಳು ಹೇರಳವಾಗಿ ಇರಲೇಬೇಕು. ಅವರು ಅವುಗಳನ್ನು ಚೀಲಗಳಲ್ಲಿ ತರ್ತಾರೆ, ಕೆಲವರು ವಾಸನೆಗೆ ಮಾರು ಹೋಗ್ತಾರೆ. ಅದಕ್ಕಾಗಿಯೇ ಮದುವೆ ಮನೆಗಳಲ್ಲಿ ಈ ಹೂಗಳನ್ನು ಖಂಡಿತವಾಗಿಯೂ ಉಪಯೋಗಿಸ್ತಾರೆ. ಅಲಂಕಾರಕ್ಕಾದರೂ ಸರಿ, ಶುಭ ಸಮಾರಂಭಗಳಲ್ಲಾದರೂ ಸರಿ. ಬೇಸಿಗೆಯಲ್ಲಿ ಮಲ್ಲಿಗೆ ಹೂಗಳು ಅರಳುತ್ತವೆ. ಪ್ರತಿ ಮನೆಯಲ್ಲೂ ಒಂದು ಮಲ್ಲಿಗೆ ಗಿಡ ಸಾಧಾರಣವಾಗಿ ಇದ್ದೇ ಇರುತ್ತೆ. ಸಂಜೆ ಮನೆಯಲ್ಲಿರುವ ಮಹಿಳೆಯರು ಮಲ್ಲಿಗೆ ಹೂಗಳನ್ನು ಕಿತ್ತು ಅದನ್ನು ಕಟ್ಟಿ ತಲೆಗೆ ಧರಿಸ್ಕೊಳ್ತಾರೆ. ಈ ವಾಸನೆಗೆ ಒಂದು ಗೊಂಚಲು ಧರಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವರು ಬಯಸ್ತಾರೆ. ಮಲ್ಲಿಗೆ ಹೂಗಳಿಗೆ ಅಂತಹ ಕಥೆನೂ ಸಹ ಇದೆ. ಅಂತಹ ಮಲ್ಲಿಗೆ ಹೂಗಳನ್ನು ತಲೆ ಮೇಲೆ ಇಟ್ಟರೆ ಏನಾಗುತ್ತೆ ಗೊತ್ತಾ? ಮಲ್ಲಿಗೆ ಹೂಗಳನ್ನು ನೆಡುವುದರಿಂದ ಹಲವು ಪ್ರಯೋಜನಗಳಿವೆ. ಪ್ರಾಚೀನ ಕಾಲದಿಂದಲೂ ಮಲ್ಲಿಗೆ ಹೂಗಳನ್ನು ಧರಿಸೋದು ಒಂದು ಸಂಪ್ರದಾಯವಾಗಿಯೇ ಬಂದ್ಬಿಟ್ಟಿದೆ. ಅದಕ್ಕಾಗಿ ಜನರು ಅವುಗಳನ್ನು ತಮ್ಮ ಹಿತ್ತಲಲ್ಲಿ ಬೆಳೆಸ್ತಾರೆ. ಈಗ ಜನರು ಅವುಗಳನ್ನು ತಮ್ಮ ಕೂದಲಿಗೆ ಧರಿಸೋದಿಲ್ಲ. ಆದರೆ ಈಗ ಹೂಗಳ ಬೆಲೆ ಜಾಸ್ತಿ ಅಂತಲೋ ಅಥವಾ ಬೇರೆ ಇನ್ಯಾವುದೋ ಕಾರಣಗಳಿಂದಲೋ ಮಾರ್ಕೆಟ್ನಲ್ಲಿ ಬಂದಿರುವ ಆರ್ಟಿಫಿಷಿಯಲ್ ಫ್ಲವರ್ಗಳನ್ನು ಈಗ ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ, ಫಂಕ್ಷನ್ಗಳಲ್ಲಿ ಮಹಿಳೆಯರು ಧರಿಸ್ತಾ ಇದ್ದಾರೆ. ಆದರೆ ಮಲ್ಲಿಗೆ ಹೂಗಳನ್ನು ಧರಿಸೋದ್ರಿಂದ ಅನೇಕ ಒಂದು ಪ್ರಯೋಜನಗಳಿವೆ ಅಂತ ಪ್ರಕೃತಿ ಚಿಕಿತ್ಸಕರು ಹೇಳ್ತಾರೆ. ಈ ಮಲ್ಲಿಗೆ ಹೂಗಳು ಸಂತೋಷದ ಹಾರ್ಮೋನ್ಗಳಾದ ಡೋಪಮೈನ್ ಮತ್ತು ಸಿರೋಟೋನಿನ್ ಉತ್ಪಾದನೆಯನ್ನು ಮಾಡುತ್ತೆ. ಮಲ್ಲಿಗೆ ಹೂವಿನ ವಾಸನೆಯು ಅಮಿಗ್ಡಾಲಾ ಮತ್ತು ಹಿಪೋಕ್ಯಾಂಪಸ್ನಂತಹ ಮೆದುಳಿನ ಅತಿ ಕ್ರಿಯಾಶೀಲ ಕೇಂದ್ರಗಳನ್ನು ಶಾಂತಗೊಳಿಸುತ್ತೆ. ಇದನ್ನು ಧರಿಸಿದ ವ್ಯಕ್ತಿ ಮನೆಯಲ್ಲಿ ವಾಸಿಸುವ ಕುಟುಂಬ ಮತ್ತು ಅವರ ಸುತ್ತಮುತ್ತಲಿನವರಿಗೆ ಇದು ಅತಿಯಾದ ಆಲೋಚನೆಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತೆ ಅಂತಲೂ ಸಹ ಹೇಳ್ತಾರೆ. ಇದು ಮನಸ್ಸನ್ನು ಶಾಂತಿಗೊಳಿಸಲು ಸಹಾಯ ಮಾಡುತ್ತೆ. ಮಲ್ಲಿಗೆ ಹೂಗಳು ಜಾಸ್ಮೋನ್ ಎಂಬ ರಾಸಾಯನಿಕ ಸಂಯುಕ್ತವನ್ನು ಹೊಂದಿರುತ್ತೆ. ಇದು ಡೋಪಮೈನ್ ಮತ್ತು ಸಿರೋಟೋನಿನ್ ಎಂಬ ಸಂತೋಷದ ಹಾರ್ಮೋನ್ಗಳನ್ನು ಉತ್ಪಾದನೆ ಹೆಚ್ಚಿಸುತ್ತೆ. ಮೆದುಳಿನಿಂದ ಈ ಸಂತೋಷದ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುವ ಮೂಲಕ ಮಾನಸಿಕ ಶಾಂತಿಯನ್ನು ಸಹ ಸಾಧಿಸುತ್ತೆ. ಮಲ್ಲಿಗೆ ಹೂಗಳನ್ನು ಅರೋಮಾ ಥೆರಪಿಯಲ್ಲೂ ಸಹ ಬಳಸ್ತಾರೆ. ಅಲ್ಲದೆ ಕೆಲವು ಸ್ಥಳಗಳಲ್ಲಿ ಮಲ್ಲಿಗೆಯ ಪರಿಮಳವನ್ನು ಅರೋಮಾ ಥೆರಪಿಯಲ್ಲಿಯೂ ಬಳಸಲಾಗುತ್ತೆ. ರಾತ್ರಿಯಲ್ಲಿ ಇದನ್ನು ಹಚ್ಚಿದರೆ ಚೆನ್ನಾಗಿ ನಿದ್ರೆ ಬರುತ್ತೆ ಅಂತ ಹೇಳ್ತಾರೆ. ಅನೇಕ ಸಂದರ್ಭಗಳಲ್ಲಿ ಮಲ್ಲಿಗೆಯ ಸುವಾಸನೆಯು ತಲೆನೋವು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಈ ವಾಸನೆಯಿಂದಾಗಿ ಮೆದುಳು ವಿಶ್ರಾಂತಿ ಪಡೆಯೋದ್ರಿಂದ ಈ ಭಾವನೆ ಉಂಟಾಗುತ್ತೆ ಅಂತ ಹೇಳಲಾಗಿದೆ. ಮಲ್ಲಿಗೆ ಎಣ್ಣೆಯನ್ನು ಉಸಿರಾಡೋದ್ರಿಂದಲೂ ಸಹ ಮಾನಸಿಕ ನೆಮ್ಮದಿ ಸಿಗುತ್ತೆ. ಅದಕ್ಕಾಗಿಯೇ ಮಲ್ಲಿಗೆ ಹೂಗಳ ಪರಿಮಳವನ್ನು ಆಘ್ರಾಣಿಸೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಿಮಗೆ ಮಲ್ಲಿಗೆ ಹೂಗಳು ಸಿಗದಿದ್ದರೆ ಮಾರುಕಟ್ಟೆಯಲ್ಲಿ ಲಭ್ಯ ಇರುವ ಮಲ್ಲಿಗೆ ಎಣ್ಣೆಯನ್ನು ಆಘ್ರಾಣಿಸೋದ್ರಿಂದ ಮಾನಸಿಕ ನೆಮ್ಮದಿ ಮತ್ತು ಮೆದುಳಿಗೆ ಉಲ್ಲಾಸನೂ ಸಹ ದೊರೆಯುತ್ತೆ. ಮಲ್ಲಿಗೆ ಹೂಗಳು ಮಹಿಳೆಯರ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ನಿಮ್ಮಲ್ಲಿ ಯಾರಿಗಾದರೂ ಮಲ್ಲಿಗೆ ಹೂಗಳು ಇಷ್ಟವಾಗದಿದ್ದರೆ ಅವುಗಳ ಬಗ್ಗೆ ನಿಮ್ಮ ಒಲವು ಹೆಚ್ಚಿಸ್ಕೊಳ್ಳಿ. ಅದರಿಂದ ಪ್ರಯೋಜನಗಳು ಕಳೆದುಕೊಳ್ಬೇಡಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.